ಎರಡನೇ ಮದುವೆಗೆ ಸಜ್ಜಾದ ಮೇಘ್ನಾ ರಾಜ್. ಅಂತೂ ಇಂತೂ ಎರಡನೇ ಮದುವೆಗೆ ಸಜ್ಜಾದ್ರು ಮೇಘ್ನಾ ರಾಜ್. ಈಗಾಗಲೇ ಎಂಗೇಜ್ಮೆಂಟ್ ಏನೋ ಆಯಿತು, ಮದುವೆ ಯಾವಾಗ ಏನು, ಸೊ ಅಷ್ಟಕ್ಕೂ ಹುಡುಗ ಯಾರು, ಎಂಗೇಜ್ಮೆಂಟನ್ನು ಯಾಕೆ ಗುಟ್ಟಾಗಿ ಮಾಡಿಕೊಂಡ್ರು, ಇವ್ರ ತಂದೆ ತಾಯಿಯವರ ಒಂದು ಪ್ಲ್ಯಾನ್ ಏನಾದರೂ ಇದೆಯಾ? ಮೇಘ್ನಾ ರಾಜ್ರವರು ಮೊಟ್ಟ ಮೊದಲನೇದಾಗಿ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಈಗ ಯಾಕೆ ಎರಡನೇ ಮದುವೆಗೆ ಒಪ್ಕೊಂಡ್ರು, ಸೊ ಏನಾಯಿತು, ಧ್ರುವ ಸರ್ಜಾ ಅವರು ಇದ್ರ ಬಗ್ಗೆ ಏನನ್ನು ಮಾತನಾಡಿದರು. ಒಂದು ಧ್ರುವ ಸರ್ಜಾ ಅವರ ಫ್ಯಾಮಿಲಿ ಅಂದರೆ ಚಿರಂಜೀವಿ ಸರ್ಜಾ ಅವರ ಫ್ಯಾಮಿಲಿ ಅಂದರೆ ಒಂದು ಇವರ ಅತ್ತೆ ಮಾವ ಈ ಒಂದು ಮಾತಿನ ಬಗ್ಗೆ ಏನನ್ನ ಹೇಳ್ತಾರೆ, ಸೊ ಇದ್ರ ಬಗ್ಗೆ ಏನು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೇಘ್ನಾ ರಾಜ್ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಮೇಘ್ನಾ ರಾಜ್ರವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಒಂದು ಕನ್ನಡದ ನಟಿ, ಅದ್ಭುತವಾದ ನಟಿಯಾಗಿದ್ದರು. ಸೊ ತುಂಬಾ ಇಷ್ಟಪಟ್ಟು ಒಂದು ಚಿರಂಜೀವಿ ಸರ್ಜಾ ಅವ್ರನ್ನ ಮದುವೆ ಆಗಿದ್ದರು. ಒಂದು ಕನ್ನಡದ ಅತ್ಯಂತ ಒಳ್ಳೆಯ ನಟಿ, ಕೆಲವೊಂದಿಷ್ಟು ಹಿಂದಿ ಸಿನಿಮಾಗಳಲ್ಲೂ ಹಾಗೆ ತೆಲುಗು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ರಾಜಾಹುಲಿ ಅಂತ ಒಂದು ಹಿಟ್ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದ್ರು. ಆಮೇಲೆ ಇವರಿಬ್ಬರು ಮದುವೆ ಆಗಿದ್ದರು. ಚಿರಂಜೀವಿ ಸರ್ಜಾ ಹಾಗೆ ಒಂದು ಈ ನಟಿ ಇಬ್ಬರು ಕೂಡ, ಒಂದು ಮೇಘ್ನಾ ರಾಜ್ರವರು ಇಬ್ಬರು ಕೂಡ ಮದುವೆ ಆಗಿದ್ದರು. ಪ್ರೀತಿಸಿ ಬಿಟ್ಟು ಮದುವೆಯನ್ನು ಆದಂಥವರು ಒಂದು ಹಿಂದೂ ಸಂಪ್ರದಾಯದಂತೆ ಒಂದು ದೇವಸ್ಥಾನದಲ್ಲಿ ಕೂಡ ಮದುವೆಯನ್ನು ಆದರು. ಅದಾದ ನಂತರ ಒಂದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಚರ್ಚ್ನಲ್ಲಿ ಕೂಡ, ಅಂದರೆ ಮೇಘ್ನಾ ರಾಜ್ರವರು ಕ್ರಿಶ್ಚಿಯನ್ರವರು ಆಗಿರೋದ್ರಿಂದ ಒಂದು ಚರ್ಚ್ನಲ್ಲಿ ಕೂಡ ಮದುವೆಯನ್ನು ಆದರು. ಸೊ ಇದಾದ ನಂತರ ಸಂಪೂರ್ಣವಾಗಿ ತಮ್ಮ ಜೀವನವನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡು ಬಂದಂಥವರು. ಸೊ ದೇವರು ತುಂಬ ಕ್ರೂರಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾರಿಗೆ ಇರೋಕ್ಕೆ ಆಸೆ ಇರುತ್ತೋ ಅವರನ್ನು ಇರಿಸೋದಿಲ್ಲ. ಯಾವ ಒಂದು ಜೋಡಿ ತುಂಬಾ ಚೆನ್ನಾಗಿರುತ್ತೋ ಆ ಜೋಡಿಯನ್ನು ದೇವರು ಇರೋಕ್ಕೆ ಬಿಡೋದಿಲ್ಲ. ಸೊ ಯಾವ ಜೋಡಿ ತುಂಬ ಜಗಳಾಡಿ ಡಿವೋರ್ಸ್ ಅವರಿಗೆ ಬರುತ್ತೋ ಅಂಥ ಜೋಡಿ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಯಾವ ಒಂದು ಜೋಡಿ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿರುತ್ತೋ ಆ ಜೋಡಿ ಮಧ್ಯದಲ್ಲೇ ಯಾರಿಗಾದ್ರೂ ಏನಾದರೂ ಆಗ್ಬಿಡುತ್ತೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಒಂದು ಮೇಘ್ನಾ ರಾಜ್ರವರು ತಮ್ಮ ಗಂಡನನ್ನು ಕಳೆದುಕೊಂಡ್ರು. ಅಂದರೆ ಒಂದು ಚಿರಂಜೀವಿ ಸರ್ಜಾ ಅವರು ನಿಮ್ಮನ್ನೆಲ್ಲ ಬಿಟ್ಟು ಒಂದು ತುಂಬ ದೂರ ಹೋದ್ರು. ಈಗ ನಾವು ಪುನೀತ್ ರಾಜ್ಕುಮಾರ್ ಅವರನ್ನು ನೋಡ್ಬೋದು. ಸೊ ಇಬ್ರು ಕೂಡ ತುಂಬಾ ಅನ್ಯೋನ್ಯವಾಗಿದ್ರು. ಅಶ್ವಿನಿ ಆಗಿರ್ಬೋದು ಹಾಗೆ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇಬ್ರು ಕೂಡ ತುಂಬಾ ಚೆನ್ನಾಗಿ ಇದ್ರು. ಸೊ ಅವರಲ್ಲೂ ಕೂಡ ಒಬ್ಬರನ್ನ ದೇವರು ಕರ್ಕೊಂಡು ಬಿಟ್ಟ. ಸೊ ಈ ರೀತಿಯಾದ ಘಟನೆಗಳು ತುಂಬಾ ನಡೀತಾ ಇವೆ. ಇನ್ನು ಮೇಘ್ನಾ ರಾಜ್ ಹಾಗೆ ಒಂದು ಯಾರಪ್ಪ ಅಂತಂದ್ರೆ ವಿಜಯ ರಾಘವೇಂದ್ರ ಅವರ ಬಗ್ಗೆ ತುಂಬಾನೇ ಒಂದು ಸುದ್ದಿಗಳು ತುಂಬಾ ಚಾಲ್ತಿಯಲ್ಲಿ ಇದ್ವು. ಇವರಿಬ್ರು ಮದುವೆ ಆಗ್ತಾರೆ, ಯಾಕಪ್ಪ ಅಂತಂದ್ರೆ ಒಂದು ಮೇಘ್ನಾ ರಾಜ್ ರವರಿಗೂ ಕೂಡ ಗಂಡ ಇಲ್ಲ, ಒಂದು ತೀರಿಕೊಂಡು ಹೋಗಿದ್ದಾರೆ. ಹಾಗೆ ವಿಜಯ ರಾಘವೇಂದ್ರ ಅವರ ಹೆಂಡತಿ ಕೂಡ ಇಲ್ಲ, ಸ್ಪಂದನಾ ಅವರು ಕೂಡ ಈಗಾಗಲೇ ತೀರಿಕೊಂಡು ಹೋಗಿದ್ದಾರೆ. ಇಬ್ಬರಿಗೂ ಮಕ್ಕಳಿದ್ದಾರೆ. ಇಬ್ರು ಒಂದಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಬ್ರು ಮದುವೆ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ಒಂದು ನ್ಯೂಸ್ ನಲ್ಲಿ ಚಾಲ್ತಿಯಲ್ಲಿದ್ವು. ಸೊ ಅದಕ್ಕೆ ಒಂದು ವಿಜಯ ರಾಘವೇಂದ್ರ ಅವರು ಅಡ್ಡ ಬ್ರೇಕ್ ಅನ್ನ ಕೂಡ ಹಾಕಿದ್ರು. ಇಲ್ಲ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ, ನನಗೆ ನನ್ನ ಸ್ಪಂದನಾನೇ ಎಲ್ಲ. ಸೊ ಸ್ಪಂದನಾ ಅವರನ್ನ ಬಿಟ್ಟು ಆ ಜಾಗದಲ್ಲಿ ಯಾರಿಗೂ ನಾನು ಸ್ಥಾನವನ್ನು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ವಿಜಯ ರಾಘವೇಂದ್ರ ಅವರು ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದಾಗಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಹಂಚಿಕೊಂಡಿದ್ರು. ಸೊ ಎರಡನೇ ಮದುವೆ ಬಗ್ಗೆ ಯಾವುದೇ ಚರ್ಚೆ ಬೇಡ, ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ವತಃ ಅವರೇ ಒಂದು ವಿಜಯ ರಾಘವೇಂದ್ರ ಅವರು ಹೇಳಿಕೊಂಡಿದ್ರು. ಇನ್ನು ನಟಿ ಮೇಘ್ನಾ ರಾಜ್ ಅವರ ಬಗ್ಗೆ ನೋಡಬೇಕಪ್ಪ ಅಂತಂದರೆ, ಇವರು ಕೂಡ ಮೊಟ್ಟ ಮೊದಲನೇದಾಗಿ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಾದ ನಂತರ ಅವರ ತಂದೆ ತಾಯಿಯವರು ತುಂಬಾ ಫೋರ್ಸ್ ಮಾಡಿದ್ರು ಕೂಡ, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಮೊಟ್ಟ ಮೊದಲನೇದಾಗಿ ಹೇಳಿದರು. ಅದಾದ ನಂತರ ಈ ಕೆಲವು ದಿನಗಳ ಹಿಂದೆ ಒಂದು ಯೂಟ್ಯೂಬ್ ಚಾನಲ್ನ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದ್ದಾರೆ, ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ನನ್ನ ಮಗನಿಗೆ ಒಬ್ಬ ಫಾದರ್ ಫಿಗರ್ ಬೇಕು, ನಾನು ಯಾವುದೇ ಎರಡನೇ ಮದುವೆಯನ್ನು ಎರಡನೇ ಪ್ರೀತಿಯನ್ನು ಹುಡುಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾ ರಾಜ್ರವರು ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಹೇಳಿದರು. ಈ ಒಂದು ವಿಷಯ ಭಾರಿ ಚರ್ಚೆ ಆಗಿತ್ತು. ಸೊ ಈಗ ಆ ಒಂದು ಚರ್ಚೆ ಒಂದು ಕಾರ್ಯರೂಪಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆ ಈ ರೀತಿಯಾಗಿ ಹೇಳಿದ್ರಿ, ಮೊಟ್ಟ ಮೊದಲೇದಾಗಿ ನೀವು ಮದುವೆಯನ್ನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಅಂತಕ್ಕಂಥ ಮಾತನ್ನು ಸೊ ಒಂದಿಷ್ಟು ಜನರು ಕೇಳಿದಾಗ ಆಗ ಮೇಘ್ನಾ ರಾಜ್ ಕೊಟ್ಟ ಉತ್ತರ ಏನಪ್ಪಾ ಅಂತಂದರೆ, ನಾನು ಕೂಡ ಎರಡನೇ ಮದುವೆ ಆಗುವ ಯಾವುದೇ ಒಂದು ಯೋಚನೆ ಇರಲಿಲ್ಲ, ಯಾವುದೇ ಒಂದು ವಿಚಾರ ನನ್ನ ತಲೆಯಲ್ಲಿ ಇರಲಿಲ್ಲ. ಸೊ ನಾನು ಕೂಡ ಕೂತು ಯೋಚನೆ ಮಾಡಿದೆ, ನನ್ನ ಮಗನು ಕೂಡ ಒಬ್ಬಂಟಿ ಆಗ್ತಾನೆ, ಇನ್ನೂ ಅವನು ಚಿಕ್ಕ ವಯಸ್ಸು, ಯಾಕಪ್ಪ ಅಂತಂದರೆ ಅವನು ಒಬ್ಬಂಟಿಯಾಗಿ ಬೆಳೆಯೋದು ನನಗೆ ಇಷ್ಟ ಇಲ್ಲ, ಅವನಿಗೂ ಕೂಡ ಒಬ್ಬ ತಂದೆ ಬೇಕು, ತಂದೆ ಸ್ಥಾನದಲ್ಲಿ ಯಾರಾದರೂ ಅವನಿಗೆ ಬುದ್ಧಿ ಹೇಳೋರು ಬೇಕು, ಅವನು ಒಬ್ಬಂಟಿಯಾಗಿ ನಡೆಯೋದಕ್ಕೆ ಆಗೋದಿಲ್ಲ. ಸೊ ಯಾಕಪ್ಪ ಅಂತಂದರೆ ನನಗೆ ಅವನಿಗೆ ಸರಿಯಾಗಿ ಟೈಮನ್ನು ಕೊಡೋಕ್ಕೂ ಕೂಡ ಆಗ್ತಿಲ್ಲ, ಯಾಕಪ್ಪ ಅಂತಂದರೆ ಈ ಕಡೆ ಕೆಲಸವನ್ನು ನಾನು ಮಾಡ್ಕೊಳ್ಬೇಕು, ಹಾಗೆ ಈ ಕಡೆ ಮನೆ ಕೆಲಸವನ್ನು ನೋಡ್ಕೋಬೇಕು, ಈ ಕಡೆ ನನ್ನ ಮಗ ರಾಯನನ್ನು ಕೂಡ ನೋಡ್ಕೋಬೇಕು, ಎಲ್ಲವೂ ಕೂಡ ನನಗೆ ತುಂಬ ಭಾರವಾಗ್ತಾ ಇದೆ. ಸೊ ಅದಕ್ಕಾಗಿ ನಾನು ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನು ನಟಿ ಮೇಘ್ನಾ ರಾಜ್ ರವರು ಹೇಳಿದ್ರು. ಸೊ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಯಾಕಪ್ಪ ಅಂತಂದ್ರೆ ನಾನೇನು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿ ಎರಡನೇ ಮದುವೆಯನ್ನು ಆಗ್ತಿಲ್ಲ. ಸೊ ನಾನು ಅವರು ಒಂದು ಮರಣ ಹೊಂದಿದ ನಂತರ ಎರಡನೇ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ರು, ಆಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ರು. ಸೊ ಅವರ ತಂದೆ ತಾಯಿಯವರು ಒಂದು ಗಂಡನ ನೋಡಿದ್ದಾರಂತೆ, ಆದಷ್ಟು ಬೇಗ ಮದುವೆಯನ್ನು ಆಗ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ. ಆ ಗಂಡು ಯಾರು ಅಂತಕ್ಕಂಥದನ್ನ ಇನ್ನೂ ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಆದಷ್ಟು ಬೇಗ ಹೇಳ್ಕೊಂಡ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಎರಡನೇ ಮದುವೆಯನ್ನು ಇವರು ಆಗ್ಬೇಕಾ ಆಗ್ಬಾರ್ದಾ ಅಂತಕ್ಕಂಥದನ್ನ ಕಮೆಂಟ್ ಮಾಡಿ. ಕೆಲವೊಂದಿಷ್ಟು ಅಭಿಮಾನಿಗಳು
ಇವರು ಎರಡನೇ ಮದುವೆನ ಆಗಬಾರ್ದು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ.